ನಮಸ್ಕಾರ ಸರ್. ನೀವ್ ಮಾಡ್ತಾರೋ ಉಪಕಾರಕ್ಕೆ ನಾನ್ ಮಾಡ್ತಾರೋ ತುಂಬಾ ಕಮ್ಮಿ. ಹಲೋ, ಚೆನ್ನಾಗಿದ್ದೀರಾ? ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಗೂಬೇನೋ ಒಂದ್ ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿದ್ರು ಅಂತ ಒಂದ್ ಹೆಸರು ತಗೊಂಡು ಬೇಡ ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಇಷ್ಟು ದೊಡ್ಡದಾ ಅಂತ ಅನ್ಸ್ತು. ವಾರ ಫುಲ್ ಮಾಡಿ ಮರ್ತೋಗ್ಬಿಡ್ತಾರೆ ಜನ. ಸುದೀಪ್ ಅಣ್ಣ ಬಂದ್ ಏನ್ ಹೇಳ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಇನ್ನೊಂದು ಬಿಗ್ ಬಾಸ್ ವಿಚಾರದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ನಾವು ನೋಡ್ ಮಟ್ಟಿಗೆ ಈ ಗೂಬೆ ಅನ್ನೋ ವಿಚಾರ ಒಂದು ಬರುತ್ತೆ ಪ್ರತಾಪ್ ಅವ್ರ ಜೊತೆಯಲ್ಲಿ. ಆ ವಿಚಾರನ ಸುದೀಪ್ ಅವ್ರು ಬಂದಾಗ ಆ ವಿಚಾರನ ಎತ್ಕೊಂತಾರೆ. ಹೌದೌದು. ಅವಾಗ ನಿಮಗೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಾಗ ನಿಮಗೆ ನೇರವಾಗಿ ಕೇಳ್ತಾರೆ, ನಿಮ್ಗೆ ಯಾರೋ ನೋಡಲ್ ಹೋಗ್ತಿರೋರು ಅಥವಾ ಇಲ್ಲಿ ಯಾರೋ ಪಕ್ಕದಲ್ಲಿರೋ ಬಂದ್ಬಿಟ್ಟು ಏನೋ ಗೂಬೆ ಅಂದ್ರೆ ನಿನ್ಗೆ ಹೆಂಗ್ ಅನ್ಸುತ್ತೆ ಅಂತ. ನನಗೆ ಇನ್ನೊಂದು ಬೇಜಾರು ಅನ್ಸಿಲ್ಲ ಮನಸ್ಥಿತಿ ನನಗೆ ಇನ್ನೊಂದು ಬೇಜಾರು ಅನ್ಸಿದ್ದು ಅಂತ ಹೇಳಿದ್ರೆ ಬರೀ ಹೇಳ್ರಪ್ಪ ಅಂತ ಹೇಳಿದ್ರೆ ಬರೀ ನನ್ನ ಹೆಸರು ಹೇಳ್ಕೊಂಡು ಆ ಲೈನ್ ಹೇಳಿದ್ರೆ ನನಗೆ ಏನು ಬೇಜಾರಾಗ್ತಾ ಇರ್ಲಿಲ್ಲ. ನಾವು ಅಪ್ಪನ ಹೆಸರು ಬರುತ್ತೆ ಅಲ್ಲಿ ಖಂಡಿತ. ಬುಲೆಟ್ ಪ್ರಕಾಶ್ ಮಗ ಯಾರೋ ಒಬ್ರು ರೋಡಲ್ಲಿ ಹೋಗ್ತಿದ್ರೆ ಹಿಂಗ್ ಹೇಳಿದ್ರೆ ಅನ್ನೋದು. ಸುದೀಪ್ ಅಣ್ಣ ಸೀನಿಯರು ಓಕೆ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಆದ್ರೆ ಎಲ್ಲದನ್ನು ತಗೊಂಡು ಹೋಗಕ್ಕೆ ಆಗಲ್ಲ. ನನಗೂ ಒಂದು ಫ್ಯಾಮಿಲಿ ಇದೆ. ಜನ ನನ್ನೂ ಪ್ರೀತಿಸೋರು ಆಚೆ ಇರ್ತಾರೆ. ಕೋಟಿ ಜನ ಇಲ್ಲ ಅಂತ ಹೇಳಿದ್ರು, ಲಕ್ಷ ಜನ ಇಲ್ಲ ಅಂತ ಹೇಳಿದ್ರು, 1000 ಜನ ನನ್ನ ಪ್ರೀತಿಸೋರು ಇದ್ದಾರೆ. 100 ಜನ ಅನ್ಕೊಳ್ಳೋಣ ಸ್ವಾಮಿ. ಇವತ್ತಿನ ಕಾಲದಲ್ಲಿ ಒಬ್ಬರು ಸಂಪಾದನೆ ಮಾಡೋದು ತುಂಬಾ ಕಷ್ಟ. 100 ಜನ ನೋಡೋರು ಇರ್ತಾರೆ. ಅದೆಲ್ಲೋ ಒಂದ್ ಕಡೆ ಆರ್ಷ್ ಅನ್ಸುತ್ತೆ ಕೆಲವೊಂದು ಟೈಮಲ್ಲಿ. ಯಾಕೆ ಟೈಮಲ್ಲಿ ಯಾಕೆ ಅಂತ ಹೇಳಿದಾಗ ನ್ಯಾಯ ಅಂದ್ರೆ ಪ್ರತಿ ಒಬ್ರಿಗೂ ಒಂದೇ ಇರಬೇಕು ಗುರು. ನಾನ್ ತಪ್ಪು ಮಾಡಿ ನಾ ಬೈರಿ, ನೀವು ತಪ್ಪೇ ಇಲ್ಲ ಗುರು. ಯಾಕಂದ್ರೆ ನೀವೆಲ್ಲ ನಮ್ಮ ಅಪ್ಪ, ನೀವೆಲ್ಲ ಒಂದ್ ಸೀನಿಯರ್ಸು. ನೀವೇ ಅಲ್ಲ, ಆಚೆ ಬಂದ್ ಯಾರೋ ನಾನು ಒಬ್ರು ಬೈದ್ರು ಅದಕ್ಕೆ ನಾನು ತಿತ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳ್ತಾರೆ ಅವ್ರ ಮಾತನ್ನ ನನ್ನ ಸೈಡ್ಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ನೀನ್ ಯಾವ ದೊಡ್ಡ ನಾಯಕ, ನಾನು ನಿನ್ ಮಾತು ಕೇಳ್ಬೇಕು ಅಂತ ಹೇಳೋ ನಾನು ಅಲ್ಲ. ಬೈತೀರಾ ಖಂಡಿತ, ನಾನು ಅದಕ್ಕೆ ಒಪ್ಕೊಂಡು ಗೂಬೆ ಅಂದಿದ್ದಕ್ಕೆ ಆ ಲೈನ್ಗೆ ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಿಲ್ಲ. ನಾನು ಸುದೀಪ್ ಅಣ್ಣ ಮುಂದೆ ಓಪನ್ ಆಗಿ ಹೇಳಿದೆ, ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಲ್ಲ. ನೇರವಾಗಿ ಹೇಳ್ತೀರಾ ನೀವು? ಹೌದು ಸರ್, ನಾನು ಅಂದೆ. ಹೌದು, ಇನ್ನೊಂದ್ಸಲಿ ಹೇಳ್ತೀನಿ ನಾನು, ಅಲ್ಲಿನೂ ಹೇಳ್ತೀನಿ ನಾನು. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಇಷ್ಟು ದೊಡ್ಡದಾ ಅಂತ ಅನ್ಸ್ತು. ಯಾಕಂದ್ರೆ ನ್ಯಾಯ ಅನ್ನಲ್ಲ, ನ್ಯಾಯ ಅಂದ್ರೆ ಪ್ರತಿಯೊಬ್ರಿಗೂ ಎಲ್ಲ ಇರ್ಬೇಕು. ಅಂದ್ರೆ ಸುದೀಪ್ ಅವರು ನಾನು ಗೂಬೆ ಅಂದಿದ್ದು ಮಾತ್ರ ಟೀಮ್ಗೆ ದೊಡ್ಡ ಮಟ್ಟಕ್ಕೆ ಕೇಳಿಸ್ತು. ದೊಡ್ಡ ಮಟ್ಟಕ್ಕೆ ನೀವು ಆಚೆ ಪೋಟ್ರೆ ಮಾಡ್ತೀರಾ. ಅಮ್ಮನ್ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ? ಅಕ್ಕನ್ ಅಂದಿದ್ ಕೇಳಿಸಿಲ್ವಾ? ಗುಲಾಮ ಅಂದಿದ್ ಕೇಳಿಸಿಲ್ವಾ? ತಗಡು ಅಂದಿದ್ ಕೇಳಿಸಿಲ್ವಾ? ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ? ತುಂಬಾ ಮಾತುಗಳು. ಆದ್ರೆ ನಾನು ಗೂಬೆ ನಾನು ರೆಗ್ಯುಲರ್ ಆಗಿ ಇವೆಲ್ಲಾ ಮಾತುಗಳು ಯೂಸ್ ಮಾಡ್ತೀನಿ ಆಚೆ. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ನಾನು ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ಮಾತುಗಳೆಲ್ಲ ಯೂಸ್ ಮಾಡ್ತೀನಿ. ಈ ಮಾತು ನನ್ನ ಮನೆ ಒಳಗೆ ಯೂಸ್ ಮಾಡಿಲ್ಲ ಸ್ವಾಮಿ. ಯಾಕೆಂದ್ರೆ ನನಗೂ ಸೆನ್ಸ್ ಅನ್ನೋದಿದೆ. ನಮ್ಮ ಅಪ್ಪನ ಒಂದು ಹೆಸರಿದೆ, ನಮ್ಮ ಅಪ್ಪನ ಒಂದು ಬ್ರ್ಯಾಂಡ್ ಇದೆ. ಕೋಟಿ ಜನ ಆಚೆ ಶೋ ನೋಡ್ತಾ ಇದಾರೆ, ಸರಿನಾ? ಆದ್ರೂ ನಾನು ಇಲ್ಲಿ ಎಲ್ಲೋ ಒಂದು ಯಾರಿಗೋ ಬೈಬೇಕು ಅನ್ನೋದು ಒಂದು ಹೋಗೋಸ್ಕರ ನಾನು ಈ ತರ ಪ್ರೊಜೆಕ್ಟ್ ಮಾಡ್ಕೊಳಕ್ ಆಗಲ್ಲ. ರಾಮಚಂದ್ರ, ಇಷ್ಟ ದಿನ ಏನ್ ಮಲಿಕಂಡಿದ್ಯಾ ಹೊಡಿತಿದ್ಯಾ? ಬರೀ ಗೂಬೆ ಅಂದೆ. ನಾನು ಗೂಬೆ ಅನ್ನೋದಿಲ್ಲ ಬಿಡಿ. ನಾನು ಎಲ್ಲೋ ರೇರ್ ಹೇಳೋದು ಗೂಬೆ. ಇವಾಗ ಹೇಳಿದ್ನಲ್ಲ ಪದಗಳು, ಅದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಆ ಪದಗಳು ನಾನು ಬಿಗ್ ಬಾಸ್ ಮಾಡಿ ಯೂಸ್ ಮಾಡಿಲ್ಲ. ಆ ಬಿಗ್ ಕತ್ತಕಾಯಿ ಹಾಕಿದೀರಾ ಎಲ್ಲರೂ ಹೆಂಗಾರೆ? ಸ್ಟೇಜ್ಗೆ ವ್ಯಾಲ್ಯೂ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಕೋಟ್ಯಾಂತರ ಜನ ಆಚೆ ನೋಡ್ತಾ ಇದಾರೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಂದರ್ಭದಲ್ಲಿ ಆಯ್ತು. ಆಮೇಲೆ ವಿಶೇಷವಾಗಿ ನಾನು ನಿಮ್ಮನ್ನ ಸರ್ ಮಾಸ್ಟರ್ ಹಿರಣ್ಯ ಅವ್ರಿಗೆ ಹೋಲಿಸ್ತೀನಿ ಸರ್. ನಿಮ್ಮ ಮುಖದಲ್ಲೇ ಕಾಣಿಸ್ತು ಒಂದ್ ಸ್ವಲ್ಪ ಎಲ್ಲೋ ಒಂಥರ ಇರಿಟೇಟ್ ಆಯ್ತು ಅನ್ನಿಸ್ತು ನಿಮ್ಮ ಮುಖದಲ್ಲಿ. ನಾನು ನೋಡ್ದೆ, ಕ್ಲಿಯರ್ ಆಗಿ ನೋಡಿದೆ ನಾನು. ಅವ್ರು ಸುದೀಪ್ ಅವ್ರು ಹೇಳ್ಬೇಕಾದ್ರೆ ನಿಮ್ಮ ತಂದೆ ಹೆಸರು ಹೇಳಿದ್ದು ನಿಮ್ಗೆ ಬೇಜಾರಾಯ್ತು ಅಂತ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಅದೇ ಅವಾಗ ಹೇಳ್ದಂಗೆ ಎಲ್ಲಾ ಪದಗಳು ಬಂದಾಗ ನೀವು ಅದನ್ನು ಎತ್ತಿಕ್ಕಿ, ಅದನ್ನು ತೋರಿಸಿದೀರಾ. ನೀವು ವಾರದ ಕೊನೆಯಲ್ಲಿ ಬಂದಾಗ ಸುದೀಪ್ ಅಣ್ಣ
ನಮ್ಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅವ್ರು ಬಂದ್ರೆ ನಾವೆಲ್ಲರೂ ಸೈಲೆಂಟ್, ಅವ್ರೇನ್ ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕು. ಓಕೆ, ಅದನ್ನ ಒಪ್ಕೊಳ್ಳೋಣ, ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಇದು ನಾನು ತುಂಬಾ ಮನ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ, ನಾನು ಆಚೆ ಬಂದು ನಾನು ಇವಾಗ ಆಡಿಯನ್ಸ್ ಕುತ್ಕೊಂಡು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನ, ನಾನು ಅನ್ಕೊಂತ ಇರ್ತೀನಿ ಈ ವಾರ ಬಂದು ಬೈತಾರಪ್ಪ, ಈ ಪದಕ್ಕಾದ್ರೂ ಬೈತಾರೆ. ಯಾಕಂದ್ರೆ ನಾನು ಹೇಳಿದ್ ಗೂಬೆನೋ ಒಂದ್ ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿದ್ರು ಅಂತ ಒಂದ್ ಹೆಸರು ತಗೊಂಡು, ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನನ್ ಅದಕ್ಕೂ ಬೇಜಾರಿಲ್ಲ. ಓಕೆ, ನನ್ನ ಹೆಸರು ಹೇಳ್ಕೊಂಡು ಹೇಳಿದ್ರೆ ಇನ್ನೂ ಬೇಜಾರಾಗ್ತಾ ಇರ್ಲಿಲ್ಲ. ಐ ಡೋಂಟ್ ಕೇರ್, ಆಯ್ತಾ. ಆದ್ರೆ ನಮ್ಮ ಅಪ್ಪನ ಹೆಸರು ಬಂದಿದ್ದು ಅದು ನಂಗೆ ಸ್ವಲ್ಪ ಬೇಜಾರಾಯ್ತು. ಇವತ್ತು ಹೌದು ಸ್ವಾಮಿ, ಅದೇ ಪ್ರೀತಿ ಇದೆ ಸುದೀಪ್ ಅಣ್ಣ ಮೇಲೆ, ನಂಗೇನ್ ಬೇರೆ ಏನು ತಲೆಯಲ್ಲಿಲ್ಲ, ಇಂಟೆನ್ಷನ್ ಮತ್ತೊಂದಿಲ್ಲ. ಇವತ್ತಿಗೂ ಅವ್ರು ದೊಡ್ಡವ್ರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗ್ತೀವಿ. ವೆರಿ ಗುಡ್ ಕಂಗ್ರಾಟ್ಸ್, ವೆರಿ ಗುಡ್. ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ. 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.